ರೋಸ್ಮೆರಿ ಪೌಡ್ರಲ್ಲಿ ಕೆಮಿಕಲ್ ಇದೆ ಅಂತ ನಿಮಗೆ ಡೌಟ್ ಇದ್ದರೆ ಈ ಗಿಡ ಹಾಕಿ ನೀವೇ ಬೆಳೆಸಿ ಆಮೇಲೆ ಪುಡಿ ಮಾಡಿ ಆರಾಮಾಗಿ ಕೆಮಿಕಲ್ ಇಲ್ದಿರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡು ನೋಡ್ಬೋದು. ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಂತೂ ಚೆನ್ನಾಗಿದ್ದೀನಿ. ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಅಂದರೆ ಶನಿವಾರದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಂದಿನಂತೆ ಮುಂಜಾನೆ ಎದ್ದು ಮನೆ ಮುಂದೆ ಇರುವ ಲೈಟ್ ಕಂಬದ ಕಂಬಿ ಮೇಲೆ ನಾನೊಂದು ಬಿಸ್ಕೆಟ್ ಇಟ್ಟಿದ್ದೀನಿ. ಅಲ್ಲಿ ಬಂದು ಹಳ್ಳಿಲಿ ತಿಂತಾ ಇದೆ. ನಂತರ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಒಂದು ರಂಗೋಲೆ ಹಾಕೋಣ ಅಂದ್ಕೊಂಡು ರಂಗೋಲೆ ಹಾಕ್ತಿದ್ದೀನಿ. ರಂಗೋಲೆ ಪುಡಿಯಲ್ಲಿ ರಂಗೋಲೆ ಹಾಕೋದು ನಾನು ತುಂಬ ರೇರು. ಯಾಕಂದರೆ ನಮ್ಮ ಮನೇಲಿ ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು, ಅದು ಸ್ವಲ್ಪ ಹೊತ್ತು ಇಡೋದಕ್ಕೆ ಬಿಡಲ್ಲ, ಹಡ್ಸ್ಬಿಡ್ತಾರೆ. ಹಾಗಾಗಿ ನಾನು ಚಾಕ್ ಪೀಸಲ್ಲೇ ತುಂಬ ದಿವಸ ರಂಗೋಲೆ ಬಿಡೋದು. ಇವತ್ತು ಎಲ್ಲರೂ ಮಲಗಿದಾರಲ್ಲ, ಸ್ವಲ್ಪ ಹೊತ್ತಾದ್ರೂ ಈ ಪುಡಿಯಲ್ಲಿ ರಂಗೋಲೆ ಹಾಕೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಆದರೆ ನಾನು ಬಂದು ಸ್ವಲ್ಪ ಹೊತ್ತಿಗೆ ಬೆಕ್ಕು ನನ್ನಿಂದನೇ ಬಂದಿದ್ದಾನೆ. ಬೆಕ್ಕು ಬೇಬಿ ರಂಗೋಲಿ ಹಾಕೋದಕ್ಕೆ ಬಿಡ್ತಾ ಇಲ್ಲ, ಅವನು ಅಡಿಸ್ತಾ ಇದ್ದಾನೆ. ನಾನು ಎಷ್ಟು ತಳ್ಳಿದರೂ ಕೂಡ ಅವನು ಬಂದು ರಂಗೋಲಿನ ಹಾಡಿಸ್ತಾ ಇದ್ದಾನೆ. ನಾನು ಫಾಸ್ಟಾಗಿ ಬಿಡ್ತಿದ್ದೀನಿ. ಹೇಗೋ ಪುಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹೆಂಡ್ ಮಾಡೋಣ ಅಂದ್ಕೊಂಡು ರಂಗೋಲಿ ಪುಡಿಯಲ್ಲಿ ಹಾಕ್ತಿದ್ದೀನಿ. ಹಿಂದೆ ಎಲ್ಲ ದೊಡ್ಡವರು ಹೇಳೋರು, ಮನೆ ಮುಂದೆ ರಂಗೋಲಿ ಬಿಟ್ಟರೆ ಮಕ್ಕಳು ಇರಬೇಕಪ್ಪ ರಂಗೋಲಿ ಹಾಡಿಸೋದಕ್ಕೆ ಅಂತ. ಇವಾಗ ನಮ್ಮ ಮನೇಲಿ ಮಕ್ಕಳಂತೂ ಇಲ್ಲ, ಮಕ್ಕಳ ರೂಪದಲ್ಲಿ ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು ಮನೇಲಿದ್ದಾರೆ. ಅವರೇ ಸದ್ಯಕ್ಕೆ ಮಕ್ಕಳು ನಮ್ಮ ಮನೆಗೆ. ಮನೆ ಮುಂದೆ ಒಂದು ನೀಟಾಗಿ ರಂಗೋಲಿ ಹಾಕೋಣ ಅಂದ್ಕೊಂಡು ನಾನು ಯಾವತ್ತು ಬಂದಿರ್ತೀನಲ್ಲ ಪೌಡರ್ ತೊಗೊಂಡು, ಅವತ್ತೇ ಇವ್ರು ನನ್ನ ಹಿಂದೆ ಬಂದಿರ್ತಾರೆ. ಇಲ್ಲ ನಮ್ಮ ಕನ್ವರ್ ಇರ್ತಾನೆ, ಇಲ್ಲಾಂದರೆ ಬುಡ್ಡಿ ಇರ್ತಾಳೆ. ಹೇಗೋ ಹೀಗೋ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದ್ದಾಯಿತು. ಇವಾಗ ಸ್ನಾನ ಮುಗಿಸಿ ಮನೆ ಕ್ಲೀನ್ ಎಲ್ಲ ಮಾಡಿ ಕಿಚನ್ನಿಗೆ ಬಂದಿದ್ದೀನಿ. ಪರೋಟ ಮಾಡೋಣ ಅಂತ. ಪರೋಟ ನಾನು ಹೇಗೆ ಮಾಡ್ತೀನಿ ಅಂತ ನೋಡಿ. ಫಸ್ಟಿಗೆ ನಾನು ಗೋಧಿ ಆಟ ತೊಗೊಂಡಿದ್ದೀನಿ. ಆ ಗೋಧಿ ಆಟಗೆ ಮೆಂತ್ಯ ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ. ನಂತರ ನಾನು ಖಾರದ ಪುಡಿ ಹಾಕಿದ್ದೀನಿ. ಆಮೇಲೆ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಜೀರಿಗೆ ಪುಡಿ ನಾನು ಮನೇಲಿ ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ. ಜೀರಿಗೆನ ಹುರಿದು ಪುಡಿ ಮಾಡಿ ಮನೇಲಿ ಇಟ್ಟಿರ್ತೀನಿ, ನನ್ನ ಕೆಲಸಕ್ಕೆ ಬರುತ್ತೆ ಅಂತ. ಜೀರಿಗೆ ಪುಡಿ 1 ಸ್ಪೂನ್ ಹಾಕಿದೆ. ಆಮೇಲೆ ಒಂದು ಬಟ್ಲು ಮೊಸರು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಇದು 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮೆಂತ್ಯ ಸೊಪ್ಪಿನ ಪರೋಟ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಣ್ಣೆ ಮತ್ತು ನೀರು ಏನು ಹಾಕ್ತೀರ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೆಂತ್ಯ ಸೊಪ್ಪಿನ ಪರೋಟ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಹೆಲ್ತ್ಗೂ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು. ಹಾಗಾಗಿ ವಾರದಲ್ಲಿ 2 ಸತಿ ನಾನು ಮೆಂತ್ಯ ಸೊಪ್ಪಿನ ಪರೋಟ ಮರಿದಿರ ಮಾಡ್ತೀನಿ. ಒಂದು ಸತಿ ಈ ಥರ ಮಾಡಿ ನೋಡಿ ನೀವು ಕೂಡ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ಮೊಸರು ಜೊತೆಗೆ. ಇವಾಗ ಸ್ವಲ್ಪ ನೀರು ಹಾಕಿ ರೆಡಿ ಆಯಿತು, ಕಲಸಿಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಬಿಡಬೇಕು ಇದನ್ನು. ಆವಾಗಲೇ ಒತ್ತಿದ್ರೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ ಚಪಾತಿ. ಅರ್ಧ ಗಂಟೆ ನೆನಿಬೇಕು, ಆವಾಗ ಒತ್ತಿದ್ರೇ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ. ಇವಾಗ ಆಗಿದೆ, ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಒಂದೊಳ್ಳೆ ಸಲಾಡ್ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ಇವಾಗ ಹೆಸ್ರು ಕಾಳು ನಾನು 2 ದಿವಸ ಹಿಂದೆಯೇ ನೆನೆಸಿ ಮೊಳಕೆ ಕಟ್ಟಿ ಎತ್ತಿಟ್ಟಿದೆ. 1 ಬಟ್ಲು ಹೆಸ್ರು ಕಾಳು ತೊಗೊಂಡಿದ್ದೀನಿ. ಆಮೇಲೆ ಟೊಮೊಟೊ ತೊಗೊಂಡಿದ್ದೀನಿ 1 ಬಟ್ಲು, ಹಾಕುವಾಗ ಚೆಲ್ತು ಸ್ವಲ್ಪ. ಆಮೇಲೆ ಕ್ಯಾರೆಟ್ ತೊಗೊಂಡಿದ್ದೀನಿ 1 ಬಟ್ಲು. ಆಮೇಲೆ ಅರ್ಧ ಸೌತೆಕಾಯಿ 1 ಬಟ್ಲು, ಕ್ಯಾಪ್ಸಿಕಮ್ಮು ಅರ್ಧ ಬಟ್ಲು ಅಂದರೆ ದೊಡ್ಡ ಮೆಣಸಿನ್ಕಾಯಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಗಾಜಿನ ಬೌಲ್ ತೊಗೊಂಡಿದ್ದೆ, ಅದರಲ್ಲಿ ಮಿಕ್ಸ್ ಮಾಡೋಣ ಅಂತ ಜಾಸ್ತಿ ಆಯಿತು. ನಾನಿವಾಗ ಬೇರೆ ಒಂದು ಸ್ಟೀಲ್ ಪಾತ್ರೆ ತೊಗೊಳ್ತೀನಿ. ದೊಡ್ಡ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಗಾಜಿನ ಪಾತ್ರೆಗೆ ಶಿಫ್ಟ್ ಮಾಡಿ ಇಟ್ಬಿಡ್ತೀನಿ ಹಾಕಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ಹಸಿರು ಕಲರು, ಕೇಸರಿ ಕಲರು, ಸೌತೆಕಾಯಿ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಬಾಯಿಗೆ. ಈ ಥರ ಸಲಾಡು ಈ ಬೇಸಿಗೆಯಲ್ಲಿ ವಾರದಲ್ಲಿ 3 ದಿವಸನಾದರೂ ಮಕ್ಕಳಾಗಲಿ ದೊಡ್ಡವರಾಗಲಿ ತಿನ್ನಬೇಕು. ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ಬಾಡಿಗೆ ತುಂಬ ತಂಪು, ಮೈಗೆ ತುಂಬ ತಂಪು ಈ ಥರ ಸಲಾಡು ತಿನ್ನೋದ್ರಿಂದ. ನಾನಿವಾಗ ಪೆಪ್ಪರ್ ಪೌಡರ್ ಹಾಕಿದೆ. ನಾನು ಅಂದರೆ ಮೆಣಸಿನ ಪುಡಿ ಮನೆಯಲ್ಲೇ ನಾನು ಲೈಟಾಗಿ ಹುರಿದು ಪುಡಿ ಮಾಡಿ ಅದನ್ನು ಕೂಡ ನಾನು ಸ್ಟಾಕ್ ಇಟ್ಟಿರ್ತೀನಿ.
ಅವಾಗವಾಗ ಬೇಕಾಗುತ್ತೆ ಅಂತ ನಾನು ಯಾವುದನ್ನು ಪೆಪ್ಪರ್ ಪೌಡರ್ ಆಗಲಿ ಜೀರಿಗೆ ಪೌಡರ್ ಆಗಲಿ ಯಾವುದೂ ಹೊರಗಡೆಯಿಂದ ತರಿಸಲ್ಲ, ಅದೆಲ್ಲ ಮನೆಯಲ್ಲೇ ಮಾಡಿ ಇಟ್ಕೋತೀನಿ. ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಿಂಬು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡಬೇಕು. ನಿಂಬು ರಸ ಮತ್ತು ಉಪ್ಪು ಹಾಕೋದು ವಿಡಿಯೋ ಎಲ್ಲೋ ಮಿಸ್ ಆಗಿದೆ. ಮಿಕ್ಸ್ ಮಾಡಿ ಎತ್ತಿಟ್ಬಿಡಿ. ಊಟದ ಜೊತೆಯಲ್ಲಿ ಒಂದೊಂದು ಬೌಲ್ ತಿಂದರೆ ಮೆಂತ್ಯ ಪರೋಟ ಜೊತೆ ಸಲಾಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೆಯಲ್ಲಿ ನೀವು ಮಾಡಿ ನೋಡಿ, ತಿಂದು ನೋಡಿ, ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನಾನು ಚಪಾತಿ ಒತ್ತಾ ಇದ್ದೀನಿ. ಚಪಾತಿ ಒತ್ತುವಾಗ ಒಂದು ಮುಕ್ಕಾಲು ಭಾಗ ಆಗೋ ತನಕ ಒಂದೇ ಸೈಡು ಒತ್ತುತ್ತಾ ಇರಬೇಕು. ಒಂದೇ ಸೈಡು ಒತ್ತಿ ಆಮೇಲೆ ಬೇಯಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಮುಕ್ಕಾಲು ಭಾಗ ಒತ್ತೋ ತನಕ ಒಂದೇ ಕಡೆ ಒತ್ತಿ, ಆಮೇಲೆ ಮುಕ್ಕಾಲು ಆದಮೇಲೆ ಎರಡು ಕಡೆ ಒತ್ತಿ, ಒತ್ತಿದ ಮೇಲೆ ಸುಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ನೀವು ಟ್ರೈ ಮಾಡಿ ಮನೇಲಿ, ನಿಮಗೆ ಗೊತ್ತಾಗುತ್ತೆ ಯಾವ ರುಚಿ ಇರುತ್ತೆ ಮತ್ತು ಏನು ವ್ಯತ್ಯಾಸ ಅಂತ. ನಾರ್ಮಲಾಗಿ ಒಂದೇ ಥರ ಚಪಾತಿ ತಿಂದು ಬೇಜಾರು ಅನ್ನಿಸ್ದಾಗ ಈ ಥರ ಮೆಂತ್ಯ ಪರೋಟ ಅಂದರೆ ಮೆಂತ್ಯ ಚಪಾತಿ ಆರಾಮಾಗಿ ಮನೇಲಿ ಮಾಡಿ ಮೊಸರು ಜೊತೆ ತಿಂದರೆ ಒಂದು ಹೊಸ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಳಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಮರಿದಿರ ನೀವು ಒಂದು ಸತಿ ಮನೇಲಿ ಮಾಡಿ ನೋಡಿ. ಮತ್ತು ಇದು ಸಲಾಡ್ ಹೇಳಬೇಕು ಅಂತಂದರೆ ಇವಾಗ ಬಿಸಿಲು ಕಾಲಕ್ಕೆ ಮಾಡಿಸ್ದಂಗೆ ಇರುತ್ತೆ ಈ ಸಲಾಡು. ಹೆಸ್ರು ಕಾಳಿನ ಸಲಾಡು ಮತ್ತು ಕ್ಯಾರೆಟು, ಟೊಮಟೊ, ಸೌತೆಕಾಯಿ, ಕ್ಯಾಪ್ಸಿಕಮು ಇದೆಲ್ಲ ಒಂಥರ ಟೇಸ್ಟ್ ಹುಳಿಯಾಗಿ ಸಿಹಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸತಿ ಮನೆಯಲ್ಲಿ ಮರಿದಿರ ಮಾಡಿ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ತಿಂಡಿ ಆಯಿತು. ಇವಾಗ ನಾನು ತೆಂಗಿನಕಾಯಿ ದಿವಸ ಹೊಡಿತೀನಲ್ಲ, ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಟಿರ್ತೀನಿ. ಯಾಕಪ್ಪ ಅಂತಂದರೆ ಅದು ತೆಂಗಿನಕಾಯಿ ಕಂಠ ಇರುತ್ತಲ್ಲ, ಆ ಕಂಠನ ನಾನು ಒಡೆದು ಮನೇಲಿ ಎತ್ತಿಟ್ಟಿರ್ತೀನಿ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಮೆಗಳಲ್ಲಿ ಧೂಪ ಹಾಕೋದಕ್ಕೆ ನನಗೆ ಬೇಕಾಗುತ್ತೆ ಅಂತ. ಮತ್ತು ಆ ಚಗರೆ ಇರುತ್ತಲ್ಲ, ಆ ಚಗರೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಗಿಡಗಳಿಗೆ ಹಾಕ್ತೀನಿ. ಮಣ್ಣು ಜೊತೆ ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಹಾಗಾಗಿ ನಾನು ಎರಡನ್ನೂ ವೇಸ್ಟ್ ಮಾಡ್ದಿರ ಮನೇಲಿ ಇಟ್ಕೊಂಡು ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಒಂದು ಗಿಡಕ್ಕೆ ಯೂಸ್ ಮಾಡ್ತೀನಿ, ಇನ್ನೊಂದು ಧೂಪ ಹಾಕೋದಕ್ಕೆ ಯೂಸ್ ಮಾಡ್ತೀನಿ. ನೋಡಿ ಇಷ್ಟು ಆಗಿದೆ. ಇದು 2-3 ಗಿಡಕ್ಕೆ ಹಾಕ್ಬೋದು. ಇದು ನೋಡಿ ರೋಸ್ಮೆರಿ ಪ್ಲಾಂಟ್. ಇದು ನನ್ನ ಮಗಳು ಯೂಟ್ಯೂಬಲ್ಲಿ ನೋಡಿದ್ಲಂತೆ. ರೋಸ್ಮೆರಿ ಪೌಡರು ತಲೆಗೆ ಎಣ್ಣೆಯಲ್ಲಿ ತಲೆಗೆ ಮಿಕ್ಸ್ ಮಾಡಿ ತಲೆಗೆ ಹಾಕೋದ್ರಿಂದ ಕೂದಲು ಬೆಳೆಯುತ್ತೆ ಅಂತ ನೋಡಿದ್ಲಂತೆ. ಅದಕ್ಕೆ ಪೌಡರ್ ಮಿಕ್ಸ್ ಮಾಡಿದ್ರೆ ಕೆಮಿಕಲ್ ಏನಾದರೂ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಅವಳಿಗೆ ಡೌಟಿಂದ ಇದು ಆನ್ಲೈನಲ್ಲಿ ಗಿಡನೇ ಆರ್ಡ್ರ್ ಮಾಡಿದ್ದಾಳೆ. ಗಿಡನೇ ಬೆಳೆಸಿ ನಾನು ಆಮೇಲೆ ಪೌಡ್ರ್ ಮಾಡಿ ಎಣ್ಣೆಗೆ ಹಾಕಿ ಆಮೇಲೆ ತಲೆಗೆ ಹಾಕ್ಕೊಳ್ತೀನಿ ಅಂತ. ಇದು 150 ರೂಪಾಯಿ ಆನ್ಲೈನಲ್ಲಿ ತರಿಸಿ ಮನೇಲಿ ಇಟ್ಕೊಂಡಿದ್ದಾಳೆ. ಮತ್ತು ಒಂದು ಪಾಟಲ್ಲಿ ಹಾಕ್ತೀನಿ ಅಂದ್ಕೊಂಡು ಹಾಕಿ ಇಟ್ಟಿದ್ದಾಳೆ. 1 ವಾರ ಆಯಿತು. ನೋಡಿ ಇಷ್ಟೇ ನೋಡಬೇಕು ಇದು ಹೆಂಗೆ ಬರುತ್ತೆ ಹೇಗೆ ಅಂತ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.